ಸೇಡಿನ ಬೆಂಕಿಯಲ್ಲಿ ತಾಲಿಬಾನ್, ಪಾಕಿಸ್ತಾನಕ್ಕೆ ರೌರವ ನರಕ. ಹೇಗಿರುತ್ತೆ ಅಫ್ಘಾನಿಗರ ಪ್ರತಿಕಾರ? ನಮಸ್ಕಾರ ಸ್ನೇಹಿತರೆ. ಗುಡ್ಡದ ವೀರರನ್ನ ಕೆಣಕಿ ಉಳಿದವರಿಲ್ಲ. ಅಫ್ಘಾನಿಗರ ತಂಟೆಗೆ ಬಂದ್ರೆ ಯಾರನ್ನೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಇದು ಭಾರತದ ನೆಲದಲ್ಲಿ ನಿಂತು ತಾಲಿಬಾನ್ ನಾಯಕ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಎಚ್ಚರಿಕೆ. ಇದು ಅಫ್ಘಾನ್ ನೆಲದ ಮೇಲೆ ಪಾಕ್ ಸೇನೆ ಏರ್ ಸ್ಟ್ರೈಕ್ ಮಾಡಿ ಏನೋ ಸಾಧಿಸಿಬಿಟ್ವಿ ಅಂತ ಪೋಸ್ ಕೊಡ್ತಿರೋ ಹೊತ್ತಲ್ಲಿ ನಾವು ಒಂದು ಜೀವನದಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಮಾಡ್ಬಿಟ್ವಿ ಅಂತ ಹೇಳಿ ಮುನೀರಾ ತನ್ನ ಬೆನ್ನನ್ನ ತಾನೇ ತಡ್ಕೊಳ್ತಿರೋ ಟೈಮ್ನಲ್ಲಿ ತಾಲಿಬಾನ್ ಭಾರತದಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಈ ರೀತಿ ವಾರ್ನಿಂಗ್ ಕೊಟ್ಟಿದೆ. ತಾಲಿಬಾನಿಗಳ ತಾಳ್ಮೆ ಕೆಣಕಬೇಡಿ, ಪರೀಕ್ಷೆ ಮಾಡಬೇಡಿ. ನಮ್ಮನ್ನ ಕೆಣಕಿ ನ್ಯಾಟೋ, ರಷ್ಯಾ, ಬ್ರಿಟನ್ಗಳೇ ಉಳಿದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಈಗ ಅದರ ಮೊದಲ ಪ್ರತಿಕಾರ ಶುರುವಾಗಿದೆ. ಪಾಕಿಸ್ತಾನದ ಒಳಗೆ ಭಯಾನಕ ದಾಳಿಗಳಾಗಿದ್ದು ಅದು ಪೂರ್ಣ ಯುದ್ಧಕ್ಕೆ ತಿರುಗೋ ಭೀತಿ ಇದೆ. ಅಷ್ಟೇ ಅಲ್ಲ, ಈಗ ಅಧಿಕೃತವಾಗಿಯೂ ತಾಲಿಬಾನ್ ಸರ್ಕಾರ ಪಾಕಿಸ್ತಾನವನ್ನ ದೂಷಿಸಿದೆ. ಅಕ್ಟೋಬರ್ 9 ರಾತ್ರಿ ನಡೆದ ದಾಳಿಗೆ ಪಾಕಿಸ್ತಾನವೇ ಹೊಣೆ, ಇದು ಪಾಕಿಗಳ ಹೇಡಿ ಕೆಲಸ ಅಂತ ಜರುತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರ ಇರುತ್ತೆ ಅನ್ನೋ ಮಾತನಾಡಿದ್ದಾರೆ. ಇದರೊಂದಿಗೆ ಭರ್ಜರಿ ಸ್ಫೋಟದ ಸದ್ದುಗಳೊಂದಿಗೆ ಪಾಕಿಸ್ತಾನದಲ್ಲಿ ಸುದೀರ್ಘ ಉಗ್ರೋತ್ಸವ ಆಚರಿಸೋಕೆ ರೆಡಿ ಆಗ್ತಿರೋ ಎಲ್ಲ ಹಿಂಟನ್ನ ತಾಲಿಬಾನಿಗಳು ಕೊಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಹಾಗಿದ್ರೆ ಪಾಕಿಸ್ತಾನದ ವಿರುದ್ಧ ತಾಲಿಬಾನಿಗಳ ಪ್ರತಿಕಾರ ಹೇಗಿರುತ್ತೆ? ಏರ್ ಫೋರ್ಸ್ ಇಲ್ಲ, ಮಿಸೈಲ್ ಇಲ್ಲ, ಏನೇನೂ ಇಲ್ಲದ ತಾಲಿಬಾನಿಗಳು, ನ್ಯೂಕ್ಲಿಯರ್ ಪವರ್, ಸೋ ಕಾಲ್ಡ್ ನ್ಯೂಕ್ಲಿಯರ್ ಪವರ್, ಮುನೀರನ ಸೇನೆ, ಇದನ್ನ ಎದುರು ಹಾಕೊಳ್ತಾರ? ಪಾಕಿಸ್ತಾನವನ್ನ ಕೆಡವಕ್ಕಾಗತ್ತಾ? ತಾಲಿಬಾನಿಗಳ ಒಂದೊಂದು ಮಾತಿಗೂ ಪಾಕ್ ನಡುತ್ತಿರೋದು ಯಾಕೆ? ಇವರಿಬ್ಬರ ಉದ್ವಿಗ್ನತೆ ಭಾರತದ ಪಾಲಿಗೆ ವರವಾಗ್ತಿರೋದು ಹೇಗೆ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ಮನವಿ ಏನು ಅಂದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಬನ್ನಿ ಶುರು ಮಾಡೋಣ. ಹೇಗಿರುತ್ತೆ ತಾಲಿಬಾನ್ ಪ್ರತಿಕಾರ? ಸ್ನೇಹಿತರೆ, ಪಾಕಿಸ್ತಾನದ ಸೇನೆ ತಾಲಿಬಾನಿಗಳನ್ನ ಕೆಣಕಿದೆ. ದೊಡ್ಡ ಪ್ರೊಫೆಷನಲ್ ಸೇನೆ ತರ ಉಗ್ರರ ಮೇಲೆ 0 ಟಾಲರೆನ್ಸ್ ಅನ್ಕೊಂಡು ಮುನೀರನ ಗ್ಯಾಂಗ್ ವಾಯುದಾಳಿ ಮಾಡಿದೆ ತಾಲಿಬಾನ್ ಮೇಲೆ. ಇದಕ್ಕೆ ತಾಲಿಬಾನಿಗಳು ಪ್ರತಿಕಾರ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಈಗ ಆಲ್ರೆಡಿ ಪಾಕಿಸ್ತಾನದ ಒಳಗೆ ಉಗ್ರೋತ್ಸವ ಶುರುವಾಗಿದೆ. ಸಿಕ್ಕ ಕಡೆ ಸ್ಫೋಟದ ಶಬ್ದ. ಆದ್ರೆ ಪೂರ್ಣ ಪ್ರಮಾಣದ ಕಾದಾಟ ಆದ್ರೆ ಅಲ್ಲಿ ಅಫ್ಘಾನಿಸ್ತಾನ ಪೂರ್ತಿ ಹೋರಾಡಬೇಕಾಗತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಕನ್ವೆನ್ಷನಲ್ ಮಿಲಿಟರಿ ಪವರ್ ಅಂತ ಬಂದಾಗ ಪಾಕಿಸ್ತಾನಿಗಳು ತಾಲಿಬಾನಿಗಳು ಕಂಪೇರ್ ಮಾಡಿದಾಗ ಪಾಕಿಸ್ತಾನದವರು ಸ್ಟ್ರಾಂಗ್ ಕಾಣ್ತಾರೆ ತಾಲಿಬಾನಿಗಳಿಗಿಂತ. ಎಲ್ರಿಗೂ ಗೊತ್ತು, ಪಾಕಿಸ್ತಾನದ ಬಳಿ 106 ಫೈಟರ್ ಜೆಟ್ಸ್ ಇವೆ, 6.5 ಲಕ್ಷ ಸೈನಿಕರಿದ್ದಾರೆ. ಬಿಸ್ನೆಸ್ ಸ್ಕೇಲ್ ನಲ್ಲಿ ಭಿಕ್ಷೆ ಬೇಡಿ ಸಂಪನ್ಮೂಲ ಕೂಡ ತಂದಿಟ್ಕೊಂಡಿದ್ದಾರೆ. ಅಮೆರಿಕ ಮತ್ತು ಚೀನಾದಿಂದ ಪಡ್ಕೊಂಡ ಆಯುಧಗಳಿವೆ, ಅಣ್ವಸ್ತ್ರ ಕೂಡ ಇದೆ. ಸೊ ತಾಲಿಬಾನಿಗಳನ್ನ ಇವರೊಟ್ಟಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೆ ತಾಲಿಬಾನಿಗಳಿಗೆ ಬೇರೆಯ ರೀತಿಯ ಪವರ್ ಇದೆ. ಅದು ಮೋಟಿವೇಶನಲ್ ಪವರ್ ಅವರ ಹತ್ರ ಇದೆ. ಅದೇ ಕಾರಣಕ್ಕೆ ಅವರು ಎಂಪೈರ್ಗಳನ್ನೇ ಮುಳುಗಿಸಿ ತಮ್ಮ ದೇಶದಲ್ಲಿ ಅವರ ಗ್ರೇವ್ಯಾರ್ಡ್ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ಗ್ರೇವ್ಯಾರ್ಡ್ ಆಫ್ ಎಂಪೈರ್ಸ್ ಅಂತ ಅಫ್ಘಾನಿಸ್ತಾನವನ್ನು ಕರೆಯಲಾಗುತ್ತೆ. ಬ್ರಿಟಿಷ್ ಎಂಪೈರ್, ರಷ್ಯನ್ ಎಂಪೈರ್, ಅಮೇರಿಕನ್ ಕ್ಯಾಪಿಟಲಿಸ್ಟ್ ಎಂಪೈರ್ ಎಲ್ಲವೂ ಅಲ್ಲಿ ಧರಾಶಾಹಿಯಾಗಿವೆ, ಬಿದ್ದು ಹೋಗಿವೆ ಅಫ್ಘಾನಿಸ್ತಾನದಲ್ಲಿ. ಜೊತೆಗೆ ತಾಲಿಬಾನಿಗಳು ನಿರಾಯುಧರಲ್ಲ, ಏನು ಇಲ್ಲ ಅಂತಲ್ಲ ಅವರ ಹತ್ರ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇದೆಲ್ಲ ತಾಲಿಬಾನಿಗಳ ಶಕ್ತಿ. ತುಂಬಾ ಜನರಿಗೆ ಅಯ್ಯೋ ತಾಲಿಬಾನಿಗಳ ಹತ್ರ ಏನಿದೆ, ಹಳೆ ಬೈಕಲ್ಲಿ, ಹಳೆ ಜೀಪ್ಗಳಲ್ಲಿ, ಮೇಲ್ಗಡೆ ಟಾಪ್ ಇಲ್ಲದಿರೋ ವಾಹನಗಳಲ್ಲಿ ಜುಬ್ಬಾ ಹಾಕೊಂಡು ಸರಿಯಾಗಿ ಮಿಲಿಟರಿ ಸಮವಸ್ತ್ರನೂ ಇಲ್ಲದೆ, ಹೆಲ್ಮೆಟು ಇಲ್ಲದೆ, ಕೈಯಲ್ಲೊಂದು ಬಂದೂಕು ಹಿಡ್ಕೊಂಡು ಹೋಗ್ತಾರೆ, ಬೈಕಲ್ಲಿ 2-3 ಜನ ಕೂತ್ಕೊಂಡು ಹೋಗ್ತಿರ್ತಾರೆ, ಅಯ್ಯೋ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ತಾಲಿಬಾನಿಗಳು ಆ ಥರ ಇದ್ದುಕೊಂಡೇ ಅಮೆರಿಕವನ್ನು ಓಡಿಸಿರೋದಲ್ಲಿಂದ, ಅಫ್ಘಾನಿಸ್ತಾನದಿಂದ 20 ವರ್ಷ ಫೈಟ್ ಮಾಡಿದ್ರು ಅವರನ್ನ ತಾಲಿಬಾನಿಗಳನ್ನ ಮುಗಿಸೋಕ್ಕೆ ಅಮೆರಿಕದ ಕೈಲಿ, ಸೂಪರ್ ಪವರ್ ಕೈಲಿ ಆಗಲೇ ಇಲ್ಲ. ಜೊತೆಗೆ ಇವಾಗಂತೂ ತಾಲಿಬಾನಿಗಳು ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಮೊದಲಿನ ತಾಲಿಬಾನಿಗಳಿಗೂ ಇವಾಗಿನ ತಾಲಿಬಾನಿಗಳಿಗೂ ಶಸ್ತ್ರ ಪವರ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. 2021ರಲ್ಲಿ ತಾಲಿಬಾನಿಗಳ ಅಧಿಕಾರಕ್ಕೆ ಬಂದಾಗ ಅಫ್ಘಾನ್ನ ಫಾರ್ಮಲ್ ಸೇನೆ 3 ಹೋಳಾಯಿತು. ಒಂದು ಗುಂಪು ವಿದೇಶಗಳಿಗೆ ಪರಾರಿ ಆಯಿತು, 2ನೇದು ತಾಲಿಬಾನಿಗಳ ವಿರುದ್ಧ ನಿಲ್ತು, 3ನೇದು ತಾಲಿಬಾನ್ ಸರ್ಕಾರದಲ್ಲೇ ತಾವು ಸೈನಿಕರಾಗಿ ಸೇರ್ಕೊಂಡ್ರು. ಸೊ ಆ ರೀತಿ ಸೇರ್ಕೊಂಡವರು ಸೇರಿ ಅಲ್ಲಿ 2 ಲಕ್ಷಕ್ಕೂ ಅಧಿಕ ಸಕ್ರಿಯ ಸೈನಿಕರಿದ್ದಾರೆ, 4.25 ಕೋಟಿ ಜನಸಂಖ್ಯೆ ಇದ್ದು ಅದರಲ್ಲಿ 1 ಕೋಟಿಗೂ ಅಧಿಕ ಜನ ತಾಲಿಬಾನ್ ಪರವಾಗಿ ಸಶಸ್ತ್ರ ಹೋರಾಟಕ್ಕೆ ರೆಡಿಯಾಗಿರೋ ಮೈಂಡ್ ಸೆಟ್ನಲ್ಲಿದ್ದಾರೆ. ಹಾಗೆ ತಾಲಿಬಾನಿಗಳ ಬಳಿ ಅಮೆರಿಕದವರು ಬಿಟ್ಟು ಹೋದ ಕನಿಷ್ಠ $7 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಇದೆ. ಯುದ್ಧ ಹೆಲಿಕಾಪ್ಟರ್ಗಳು, ಆರ್ಮಿ ವೆಹಿಕಲ್ಗಳು, ಶೋಲ್ಡರ್ ಮೇಲೆ ಇಟ್ಕೊಂಡು ಫೈರ್ ಮಾಡಬಹುದಾದ ರಾಕೆಟ್ಸ್, ಮ್ಯಾನ್ ಪಾಟ್ಸ್ ಎಲ್ಲ ಇವೆ. ಇದನ್ನು ಇನ್ನೂ ಒಂಚೂರು ಝೂಮ್ ಮಾಡಿ ನೋಡೋದಾದರೆ ಅಮೆರಿಕ ಸರ್ಕಾರದ ಪ್ರಕಾರ ಅವರು ಕನಿಷ್ಠ 78 ಏರ್ಕ್ರಾಫ್ಟ್ಗಳು, 40,000 ಮಿಲಿಟರಿ ವೆಹಿಕಲ್ ಹಾಗೆ 3 ಲಕ್ಷಕ್ಕೂ ಅಧಿಕ ಇತರ ಆಯುಧಗಳನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಅದನ್ನು ಹೊತ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ ತಾಲಿಬಾನಿಗಳು. ಇದು 2021ರ ಲೆಕ್ಕ. ಈಗ ಅವು ಇನ್ನೂ ಹೆಚ್ಚಾಗಿವೆ. ಯಾಕಂದರೆ ಈಗ ಮೇಲೆ ಹೇಳಿದ ಎಲ್ಲವೂ ಬರೀ ಅಮೆರಿಕ ಬಿಟ್ಟು ಬಂದಿರೋದು. ಇದನ್ನು ಬಿಟ್ಟು ತಾಲಿಬಾನ್ ಹತ್ತಿರ ಇರೋದು, ಈ ಹಿಂದೆ ಅಫ್ಘಾನ್ ಸೇನೆ ಬಳಿ ಇದ್ದ ಆಯುಧಗಳೆಲ್ಲ ಸೇರಿದ್ರೆ
ಇನ್ನೂ ಹೆಚ್ಚಾಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಾಹಿತಿ ಪ್ರಕಾರ ಅವರ ಹತ್ರ ತಾಲಿಬಾನ್ ಬಳಿ ಬೋಯಿಂಗ್ ವರ್ಟೋಲ್ CH-46 ಸಿ ನೈಟ್ ಅನ್ನೋ ಹೆಲಿಕಾಪ್ಟರ್ಗಳಿವೆ. ಎಷ್ಟು ಸಂಖ್ಯೆಯಲ್ಲಿದೆ ಗೊತ್ತಿಲ್ಲ, ಆದ್ರೆ ಸುಮಾರಿವೆ. ಅಮೆರಿಕ ಓಡ್ ಹೋದಾಗ ಹೆಲಿಕಾಪ್ಟರ್ ಮೇಲೆ ಹತ್ತಿ, ಅಮೆರಿಕದ ವಾಹನಗಳ ಮೇಲೆಲ್ಲ ಹತ್ತಿ, ಮಿಲಿಟರಿ ಇಕ್ವಿಪ್ಮೆಂಟ್ ಮೇಲೆಲ್ಲ ಹತ್ತಿ ಕುಣಿದಾಡಿ ವಿಡಿಯೋ ಮಾಡಿ ನೆನಪಿದೆಯಲ್ಲ. ಈ ದೃಶ್ಯಗಳನ್ನು ನೀವು ನೋಡಿರ್ಬೋದು. ಹೆಲಿಕಾಪ್ಟರ್ ಮೇಲೆ ಹತ್ತಿ ಕುಣಿದಾಡಿರೋ ತಾಲಿಬಾನಿಗಳು. ಸುಮಾರು ಹೆಲಿಕಾಪ್ಟರ್ಗಳಿದಾವೆ. MD-530 ಹೆಲಿಕಾಪ್ಟರ್ಗಳು ಕೂಡ ಇದಾವೆ. ಇವು ಲೈಟ್ ಅಟ್ಯಾಕ್, ರೆಕನಸೆನ್ಸ್ ಮತ್ತು ಟ್ರೈನಿಂಗ್ ಪರ್ಪಸ್ ಹೆಲಿಕಾಪ್ಟರ್ಸ್ 43 ಇದಾವೆ. ಹಾಗೆ A-29 ಸೂಪರ್ ಟ್ಯುಕ್ಯಾನೋ ಲಘು ವಿಮಾನಗಳಿದಾವೆ, ಅದನ್ನ ದಾಳಿಗೂ ಬಳಸಬಹುದು. ಹಾಗೆ ಸೋವಿಯತ್ ನಿರ್ಮಿತ Mi-17 ಹೆಲಿಕಾಪ್ಟರ್ಗಳಿದಾವೆ. ಹಾಗೆ ಅಮೆರಿಕ ನಿರ್ಮಿತ ಸೆಕೋಸ್ಕಿ UH-60 ಬ್ಲಾಕ್ ಹಾಕ್ ಅನ್ನೋ ವರ್ಲ್ಡ್ ಕ್ಲಾಸ್ ಹೆಲಿಕಾಪ್ಟರ್ ಕೂಡ ತಾಲಿಬಾನ್ ಹತ್ರ ಇದೆ. ಕಂದಹಾರಲ್ಲಿ ಅದನ್ನ ಹಾರಿಸಿ ತೋರಿಸಿದ್ದಾರೆ. ಇಂಥವು 33 ಇವೆ. ಇನ್ನು 10,000ಕ್ಕೂ ಅಧಿಕ ಗಾಳಿಯಿಂದ ಭೂಮಿಗೆ ಹಾರಿಸಬಲ್ಲ ಎಕ್ವಿಪ್ಮೆಂಟ್ಸ್ ಇವೆ. ಇದರಲ್ಲಿ ರಾಕೆಟ್ಸ್, ಡ್ರೋನ್ಸ್ ಎಲ್ಲ ಸೇರಿವೆ. ಹಾಗೆ 15,37,000 ವಿಶೇಷ ಆಯುಧಗಳಿವೆ. ಇದನ್ನು ದಾಳಿಗೆ ಬಳಸ್ತಾರೆ. ಹಾಗೆ ನೈಟ್ ವಿಷನ್ ಎಕ್ವಿಪ್ಮೆಂಟ್, ಸರ್ವೆಲೆನ್ಸ್ಗೆ ಬಳಸೋ ಆಯುಧಗಳು ಕೂಡ ಇವೆ. ಏನೋ ಕೆಲ ತಿಂಗಳುಗಳ ಹಿಂದೆ ಸೇನಾ ಪರೇಡ್ ಮಾಡಿದಾಗ ಪ್ರದರ್ಶನ ಮಾಡಿದ್ರು. ಹೀಗಾಗಿ ತಾಲಿಬಾನಿಗಳನ್ನ ಎದುರಿಸೋದು ಪಾಕಿಸ್ತಾನಕ್ಕೆ ಅಷ್ಟು ಅನ್ಕೊಂಡಷ್ಟು ಸುಲಭ ಇಲ್ಲ. ಇಲ್ಲಿ ತಾಲಿಬಾನ್ ಯುದ್ಧ ಮಾಡುತ್ತೋ ಪರೋಕ್ಷ ಯುದ್ಧ ಮಾಡುತ್ತೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಯುದ್ಧ ಕೇಳಿದ್ರೆ ಪಾಕಿಸ್ತಾನವನ್ನ ಹರಿದು ಹಾಕೋದಂತೂ ಗ್ಯಾರಂಟಿ ಅವರು. ಯಾಕಂದ್ರೆ ಈಗ ಆಲ್ರೆಡಿ ಪಾಕಿಸ್ತಾನದ 4 ಮೂಲೆಗಳಿಂದ, ಬಲೂಚಿಸ್ತಾನ, ಪಾಕ್ ಆಕ್ರಮಿತ ಕಾಶ್ಮೀರ, ಸಿಂಧ್, ಖೈಬರ್ ಎಲ್ಲಾ ಕಡೆಗಳಿಂದ ದಂಗೆ ವಾತಾವರಣವನ್ನ ಫೇಸ್ ಮಾಡ್ತಿದ್ದಾರೆ ಪಾಕಿಸ್ತಾನದವರು. ಬಲೂಚ್, ಖೈಬರ್ ಭೂಮಿಯಂತೂ ಕೈ ಮೀರಿ ಹೋಗಿದೆ. ಸೊ ಪಾಕಿಸ್ತಾನ ಈಗ ತಾಲಿಬಾನ್ ಜೊತೆಗೂ ಎಂಗೇಜ್ ಆದ್ರೆ, ಅಫ್ಘಾನ್ ತಾಲಿಬಾನ್ನೊಂದಿಗೂ ಎಂಗೇಜ್ ಆದ್ರೆ ಮುಗಿದ ಕತೆ. ಸುತ್ತಲೂ ಉಗ್ರೋತ್ಸವ, ಉಗ್ರ ಪ್ರೀಮಿಯರ್ ಲೀಗ್ ವಿತ್ ಫುಲ್ ಫೈರ್ ವರ್ಕ್ಸ್. ಅಫ್ಕೋರ್ಸ್ ಇಲ್ಲಿ ತಾಲಿಬಾನಿಗಳಿಗೂ ಹೆಚ್ಚು ಲಾಸ್ ಆಗುತ್ತೆ, ಆದ್ರೆ ಅವ್ರು ಕೇರ್ ಮಾಡಲ್ಲ. ಮುಂದಿನ ಏನ್ ಹೇಳಿಕೆ ಕೊಟ್ಟಿದ್ದು ಭಾರತದ ವಿರುದ್ಧ ಮಾತನಾಡಬೇಕಾದ್ರೆ, ಭಾರತ ಶೈನಿಂಗ್ ಮರ್ಸಿಡಿಸ್, ನಾವು ಜಲ್ಲಿ ತುಂಬಿರೋ ಡಂಪ್ ಟ್ರಕ್ ತರ ಹೈವೇನಲ್ಲಿ ಗುದ್ದಿದ್ರೆ ಯಾರೇ ಡ್ಯಾಮೇಜ್ ಆಗತ್ತೆ ಅಂತ ಕಿಸ್ತಿತ್ತು ಈ ಮುನೀರ್ ಅಮೆರಿಕಕ್ಕೆ ಹೋಗಿ. ಆದ್ರೆ ಈಗ ಪಾಕಿಸ್ತಾನ ಜಲ್ಲಿ ತುಂಬಿರೋ ಟ್ರಕ್, ಓಕೆ, ಭಾರತ ಮರ್ಸಿಡೀಸ್, ಓಕೆ. ಈಗ ತಾಲಿಬಾನಿಗಳಿಗೆ ಕಂಪೇರ್ ಮಾಡೋಣ ಇದನ್ನೇ. ಈಗ ಹೈವೇನಲ್ಲಿ ಜಲ್ಲಿ ತುಂಬಿರೋ ಟ್ರಕ್ ಬರ್ತಾ ಇದೆ. ಈ ಕಡೆಯಿಂದ ಬರ್ತಿರೋದು ಯಾವ್ದು ಗೊತ್ತಾ? ಬೃಹದಾಕಾರದ ರೋಡ್ ಇಂಜಿನ್ ಬರ್ತಾ ಇದೆ ಈ ಕಡೆಯಿಂದ. ಅದು ಅಫ್ಘಾನಿಸ್ತಾನ. ಸ್ಲೋ ಇರ್ಬೋದು, ಬಟ್ ಗುದ್ದಿ ನೋಡಿ ಒಂದ್ಸಲಿ. ಹತ್ಕೊಂಡು ನೀಟಾಗಿ ಮುನೀರನ ಈ ಜಲ್ಲಿ ತುಂಬಿದ ಲಾರಿಯನ್ನ ನೀಟಾಗಿ ಸಪಾಟ್ ಲೆವೆಲ್ ಮಾಡಿ ಗುಜ್ರಿಗೆ ಹಾಕೋ ಕವಣ ಮಾಡಿಬಿಡುತ್ತೆ ಇದು. ಅಂಥ ಮೈಂಡ್ ಸೆಟ್ನ ಜನ ಈ ತಾಲಿಬಾನ್ನವರು. ಅವ್ರ ಹತ್ರ ಏನಿಲ್ಲ ಅಂದ್ರೂ ಕೂಡ, ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ ಅಂದ್ರೂ ಕೂಡ ಎದೇನೆ ಕೊಟ್ಟು ಹಿಂಗೆ ಜೀವ ಕಳ್ಕೊಳ್ತೀವಿ, ಬನ್ನಿ ಹೊಡಿರಿ, ನಿಮ್ಗೆ ಅದಕ್ಕಿಂತ ಮುಂಚೆ ನಿಮ್ಮನ್ನು ತೆಗಿತೀವಿ ಅಂತ ಬರ್ತಾರೆ ಅವರು. ಹೈಲಿ ಮೋಟಿವೇಟೆಡ್ ಫೈಟರ್ಸ್ ಅವರು. ಸಿಕ್ಕಾಪಟ್ಟೆ ಹೋರಾಡಿ ಹೊಡೆದಾಡಿ ಅನುಭವ ಇದ್ದವರಿಗೆ, ಎಂಪೈರ್ಗಳನ್ನ ಮಲಗಿಸಿರೋ ಅನುಭವ ಅಫ್ಘಾನಿಸ್ತಾನದವರಿಗಿದೆ. ತಾಲಿಬಾನಿಗಳಂತೂ ನಿಮಗೆ ಗೊತ್ತಲ್ಲ, ನಿಮಗೆ ಅವ್ರ ಮೊದಲಿಗೆ ರಷ್ಯಾದವ್ರನ್ನ ಓಡಿಸಿದ್ರು, ಆಮೇಲೆ ರೀಸೆಂಟ್ ಆಗಿ 20 ವರ್ಷ ಹೊಡೆದಾಡಿ ಅಮೆರಿಕದವ್ರನ್ನ ಕೂಡ ಓಡಿಸಿದ್ರು ತಾಲಿಬಾನಿಗಳು. ಆದ್ರೆ ಅದಕ್ಕಿಂತ ಹಿಂದಕ್ಕೆ ಹೋದ್ರೂ ಕೂಡ ಅಫ್ಘಾನಿಸ್ತಾನದವರು ಬ್ರಿಟಿಷರನ್ನ ಕೂಡ ಬಿಟ್ಟಿರಲಿಲ್ಲ. ಬ್ರಿಟಿಷರಿಗೂ ಸರಿಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಒಪ್ಪಂದ ಮಾಡ್ಕೋಬೇಕಾಗಿತ್ತು ಬ್ರಿಟಿಷರು ಹಿಂದೆ ಅಫ್ಘಾನಿಸ್ತಾನದವ್ರ ಜೊತೆಗೆ. ಸೊ ಇತಿಹಾಸ ತೆಗೆದ್ರು ಅಫ್ಘಾನಿಸ್ತಾನದವರು ಎಂಪೈರ್ಗಳನ್ನ ಅಡ್ಡಡ್ಡ ಮಲಗಿಸಿ ಹೂತಾಕಿದ್ದಾರೆ ಅಫ್ಘಾನಿಸ್ತಾನದ ಬರಡು ಭೂಮಿಯಲ್ಲಿ. ಜೊತೆಗೆ ತಾಲಿಬಾನಿಗಳು ಎಮರ್ಜ್ ಆದ್ಮೇಲೂ ಕೂಡ ಮೊದಲಿಗೆ ರಷ್ಯಾದ ವಿರುದ್ಧ ಹೊಡೆದಾಡಿದ್ದಾರೆ. ಅದಾದ್ಮೇಲೆ ಜನ್ಮ ಕೊಟ್ಟ ಈ ಪಾಕಿಸ್ತಾನ ಮತ್ತೆ ಅಮೆರಿಕದ ವಿರುದ್ಧನೂ ಹೊಡೆದಾಡಿದ್ದಾರೆ. ಅಮೆರಿಕವನ್ನ ಕೂಡ ಓಡಿಸಿದ್ದಾರೆ. ಏನಿರಲಿಲ್ಲ ಹೇಳಿ ಬ್ರಿಟಿಷರ ಹತ್ರ? ಬ್ರಿಟಿಷ್ ಎಂಪೈರ್ ಇದ್ದಾಗ ವಿಶ್ವದ ಮೋಸ್ಟ್ ಪವರ್ಫುಲ್ ಸೇನೆ ಇತ್ತು. ಆದರೂ ಕೂಡ ಪದೇ ಯುದ್ಧ ಮಾಡಿ ಗೆಲ್ಲಕ್ಕಾಗದೆ ಒಪ್ಪಂದ ಮಾಡ್ಕೋಬೇಕಾಯಿತು. ಸೋವಿಯತ್ ಹತ್ರ ಏನಿರಲಿಲ್ಲ ಹೇಳಿ? ಅಮೆರಿಕಾಗೆ ಸರಿಸಾಟಿ ಆಗೋ ಲೆವೆಲ್ಗೆ ಪವರ್ಫುಲ್ ಆಗಿತ್ತು ಆಗಿನ ಕಾಲದಲ್ಲಿ. ಅವ್ರ ಕೈಲೂ ಅಫ್ಘಾನಿಸ್ತಾನವನ್ನು ಜಾಸ್ತಿ ದಿವಸ ಏನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಓಡ್ ಹೋಗೋ ರೀತಿ ಆಯಿತು. ಅದಾದಮೇಲೆ ಅಮೆರಿಕ ವಿಶ್ವದ ದೊಡ್ಡಣ್ಣ, ಏನಿರಲಿಲ್ಲ? ಅಣ್ವಸ್ತ್ರ ಇರಲಿಲ್ವಾ? ಪಾಕ್ ಕುಣಿತಾ ಇದೆಯಲ್ಲ ಇದೆ ಅಂಥೇಳಿ. ಅಮೆರಿಕ ಹತ್ರ ಇರಲಿಲ್ವಾ? ಫೈಟರ್ ಜೆಟ್ಸ್ ಇರಲಿಲ್ವಾ? ಹೆಲಿಕಾಪ್ಟರ್ಸ್ ಇರಲಿಲ್ವಾ? ಸ್ಯಾಟಲೈಟ್ಸ್ ಇರಲಿಲ್ವಾ? ಇಂಟೆಲಿಜೆನ್ಸ್ ಇರಲಿಲ್ವಾ? CIA ಇರಲಿಲ್ವಾ? ಸ್ಪೆಷಲ್ ಫೋರ್ಸಸ್ ಇರಲಿಲ್ವಾ? ಏನಿರಲಿಲ್ಲ, ಎಲ್ಲ ಇತ್ತು. ಆದರೂ ಕೂಡ ತಾಲಿಬಾನಿಗಳನ್ನು ಮುಗಿಸ್ಲಿಕ್ಕಾಗಲಿಲ್ಲ. ಅವರೇ ಗೆದ್ರು. ಲಾಸ್ಟಿಗೆ ಅಮೆರಿಕ ಓಡ್ ಹೋಯ್ತು. ಅಮೆರಿಕ ಯಾವ ಲೆವೆಲ್ಗೆ ಅಂದರೆ ಏಕಾಂಗಿಯಾಗಿ ಫೈಟ್ ಮಾಡಿರಲಿಲ್ಲ. ನ್ಯಾಟೋ ತೊಗೊಂಡು ಹೋಗಿತ್ತು. ಫ್ರಾನ್ಸ್, ಜರ್ಮನಿ, UK, ಕೆನಡಾ ಎಲ್ಲರನ್ನ ನ್ಯಾಟೋ ಹಾಕೊಂಡು ಹೋಗಿತ್ತು ಅಲ್ಲಿಗೆ. ಆದರೂ ಕೂಡ ಆಗಲಿಲ್ಲ. 20
10 ವರ್ಷ ಹೊಡೆದಾಡಿದ್ರು ಕೂಡ ಆಗಲಿಲ್ಲ ಅವ್ರನ್ನ ಮುಗಿಸ್ಲಿಕ್ಕೆ. ಕಡೆಗೂ ವಾಪಸ್ ಅಫ್ಘಾನಿಸ್ತಾನವನ್ನು ತಾಲಿಬಾನಿಗಳು ಕಂಟ್ರೋಲಿಗೆ ತಗೊಂಡೇ ಬಿಟ್ರು. ಟ್ರಿಲಿಯನ್ ಡಾಲರ್ ಹಣ, 2,500 ಅಮೆರಿಕನ್ ಸೈನಿಕರ ಪ್ರಾಣ, ನ್ಯಾಟೋ ರಾಷ್ಟ್ರಗಳ ಶ್ರಮ ಎಲ್ಲವನ್ನ ಅಫ್ಘಾನಿಸ್ತಾನದ ಧೂಳಿನಲ್ಲಿ ಮಿಕ್ಸ್ ಮಾಡಿ ಸೈಡಿಗೆ ಗುಡ್ಸಿ ಹಾಕಿಬಿಟ್ರು ತಾಲಿಬಾನಿಗಳು. ಈಗ ಯೋಚನೆ ಮಾಡಿ, ಪಾಕಿಸ್ತಾನದಂಥ ರಾಷ್ಟ್ರದ ಕೈಲಿ ಅಫ್ಘಾನಿಸ್ತಾನವನ್ನ ಏನು ಮಾಡ್ಲಿಕ್ಕಾಗತ್ತೆ ಅಂತ. ಇವರು ಫೈಟರ್ ಜೆಟ್ ತೊಗೊಂಡು ಹೋದರೆ, ಟ್ಯಾಂಕ್ ತೊಗೊಂಡು ಹೋದರೆ, ಸೇನೆನ ತೊಗೊಂಡು ಅಂತ ಬಂದರೆ, ಡ್ರೋನ್ ತೊಗೊಂಬಂದರೆ ಅವ್ರು ಅದನ್ನು ಎಂಗೇಜೇ ಮಾಡಲ್ಲ, ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ನಿಮ್ಗೆ ಗೊತ್ತಿರೋ ಆಟ ಆಡಿ, ನಾವು ನಮಗೆ ಗೊತ್ತಿರೋ ಆಟ ಆಡ್ತೀವಿ ಅಂಥೇಳಿ ಫಸ್ಟ್ ಒಳಗೆ ನುಕ್ಕೊತಾರೆ, ಆಮೇಲೆ ಹರ್ಕೊಳ್ತಾ ಹೊರಗಡೆ ಬರ್ತಾರೆ ಪಾಕಿಸ್ತಾನದ ಮತ್ತು ಮುನೀರನ ದೇಶದ ಒಳಗಡೆ. ಆವಾಗಲೇ ಗೊತ್ತಾಗೋದು, ಓ ಹಿಂಗಾಗಿದೆ ಕತೆ ಅಂಥೇಳಿ. ಜೊತೆಗೆ ಒಂದ್ಸಲಿ ತಾಲಿಬಾನಿಗಳು ಫೈಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಬರೀ ತಾಲಿಬಾನ್ ಮಾತ್ರ ಅಲ್ಲ ಫೈಟ್ ಮಾಡೋದು. ಅಫ್ಘಾನ್ ತಾಲಿಬಾನ್, ಪಾಕಿಸ್ತಾನದ ಒಳಗಿರೋ ಖೈಬರ್ ಪಖ್ತೂನ್ಖ್ವಾದಲ್ಲಿ ದಿನವೂ ದಾಳಿ ಮಾಡ್ತಿರೋ ಪಾಕಿಸ್ತಾನ್ ತಾಲಿಬಾನ್, TTP, ಆ ಕಡೆ ಬಲೂಚಿಗಳು, ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚ್ ಲಿಬರೇಷನ್ ಬ್ರಿಗೇಡ್, ಈ ಥರದ್ದೆಲ್ಲ ಇದಾವಲ್ಲಿ, ಅವರು ಎಲ್ಲರೂ ಶುರು ಮಾಡ್ಕೊಳ್ತಾರೆ. ತಹರೀಕ್ ಲಬೇಕ್ ಅನ್ನೋ ಸಂಘಟನೆ, ಅವರು ಸ್ಟ್ರೀಟ್ ಫೈಟ್ ಮಾಡ್ತಾರೆ, ಸಿಕ್ಕ ಕಡೆ ಬೆಂಕಿ ಇಟ್ಕೊಂಡು ಕಲ್ಲು ಹೊಡ್ಕೊಂಡು ಹೋಗ್ತಾರೆ ಅವರು. ಸೊ ಪಾಕಿಸ್ತಾನ ರೌರವ ನರಕ ಆಗೋಗುತ್ತೆ. ಇಲ್ಲಿ ಪಶ್ತೂನಿಗಳು ಕೂಡ ಚೆನ್ನಾಗಿ ಕೊಡುಗೆ ಕೊಡ್ತಾರೆ ಈ ನರಕಕ್ಕೆ, ಈ ನರಕ ಸೃಷ್ಟಿಗೆ. ಪಶ್ತೂನಿಗಳು ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮ್ಯಾಪ್ ನೋಡಿ ಸ್ನೇಹಿತರೆ, ಈ ಮಧ್ಯದಲ್ಲಿ ಪಶ್ತೂನಿ ಜನಾಂಗ ವಾಸ ಮಾಡುತ್ತೆ. ಪಾಕಿಸ್ತಾನ ಪಾಪ್ಯುಲೇಷನ್ ಅಲ್ಲಿ 20% ಇವರೇ ಇದ್ದಾರೆ, ಪಶ್ತೂನಿಗಳೇ ಇದ್ದಾರೆ. ಇವರು ಮುಸ್ಲಿಮರೇ, ಬಟ್ ಎಥ್ನಿಸಿಟಿ ಪಖ್ತೂನ್ ಅಂತ ಕರೀತಾರೆ. ಇವರಿಗೆ ತಾಲಿಬಾನಿಗಳೇ ಇಷ್ಟ. ಯಾಕಂದ್ರೆ ತಾಲಿಬಾನಿಗಳು ಕೂಡ ಪಶ್ತೂನಿ ಸಂಘಟನೆ, ಅದು ಹೆಚ್ಚಿನವರು ಪಶ್ತೂನಿಗಳೇ. ಅಫ್ಘಾನಿಸ್ತಾನದಲ್ಲಿ ಅವರೇ ಸ್ವಲ್ಪ ಮೆಜಾರಿಟಿ ಅಥವಾ ದೊಡ್ಡ ಗುಂಪು. ತಾಲಿಬಾನಿಗಳು ಆಲ್ಮೋಸ್ಟ್ ಪಶ್ತೂನಿಗಳೆಲ್ಲರೂ ಕೂಡ. ಸೊ ಪಾಕಿಸ್ತಾನದಲ್ಲಿರೋ ಪಶ್ತೂನಿಗಳು ಕೂಡ ನಮ್ಮವರು ಅಂತ ನೋಡ್ತಾರೆ ತಾಲಿಬಾನಿಗಳನ್ನು. TTP, ಪಾಕಿಸ್ತಾನ ತಾಲಿಬಾನ್ ಕೂಡ ಆಲ್ಮೋಸ್ಟ್ ಪಶ್ತೂನಿ ಸಂಘಟನೆ. ಇಮ್ರಾನ್ ಖಾನಿಗೆ ಏನ ಕೇಳಿ ತಾಲಿಬಾನ್ ಖಾನ್ ಅಂತ ಕರಿತಾ ಇದ್ದಿದ್ದು. ಅವರು ಇದೇ ಖೈಬರ್ ಪಖ್ತೂನ್ಖ್ವಾ ರಾಜ್ಯದವರು. ಇಮ್ರಾನ್ ಖಾನ್ ಅವರು ಒಬ್ಬ ಪಶ್ತೂನಿ, ಅವರು ತಾಲಿಬಾನಿಗಳ ಮೇಲೆ ಸಾಫ್ಟ್ ಕಾರ್ನರ್ ಹೊಂದಿದ್ದ ವ್ಯಕ್ತಿ. ಜೊತೆಗೆ ಅಫ್ಘಾನಿಸ್ತಾನದಿಂದಲೂ ದೊಡ್ಡ ಪ್ರಮಾಣದಲ್ಲಿ ಅಫ್ಘಾನ್ ಮುಸ್ಲಿಂ ಪಶ್ತೂನಿಗಳು ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಯುದ್ಧ ನಡೀತಿರೋ ಟೈಮ್ನಲ್ಲಿ ಬಾರ್ಡರ್ ಬೇರೆ ಗಟ್ಟಿ ಇರಲಿಲ್ಲ, ಸೀದಾ ಈ ಕಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಪಾಕಿಸ್ತಾನದಾದ್ಯಂತ ಇದ್ದಾರೆ. ಅವ್ರ ಮೇಲೆ ಪಾಕಿಸ್ತಾನ ಸೇನೆ ದೌರ್ಜನ್ಯ ಮಾಡ್ತಾ ಇದೆ, ಎಲ್ಲ ರೀತಿ ದೌರ್ಜನ್ಯ ಮಾಡ್ತಾ ಇದೆ. ಅವ್ರನ್ನ ಫೋರ್ಸ್ಫುಲಿ ಹೊರಗೆ ಹಾಕೋದು ಲಾಸ್ಟ್ ಅಷ್ಟೇ, ಅದಕ್ಕಿಂತ ಮುಂಚೆನೂ ಎಲ್ಲ ರೀತಿ ದೌರ್ಜನ್ಯ ಮಾಡ್ತಿದ್ದಾರೆ ಅವ್ರ ಮೇಲೆ. ಹೀಗಾಗಿ ಪಾಕಿಸ್ತಾನವನ್ನು ಒಡೆಯೋಣ ಅಂದ್ರೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಆಲ್ರೆಡಿ ತಮ್ಮ ಮಕ್ಕಳನ್ನೆಲ್ಲ ಹೋರಾಟ ಕಳಿಸ್ತಾ ಇದ್ದಾರೆ ಇವರು. ಸೊ ಈ ಪಶ್ತೂನಿಗಳು ಅನ್ನೋ ಸುಪ್ತ ಸಿಡಿಮದ್ದಿಗೆ ಮುನೀರ ಈಗ ಕಿಡಿ ಇಟ್ಟಿದ್ದಾನೆ. ಅದು ಪಾಕಿಸ್ತಾನವನ್ನೇ ಛಿದ್ರ ಮಾಡೋ ಸಾಧ್ಯತೆ ಇದೆ. ಈ ಜನರ ಮೇಲೆ ತಾಲಿಬಾನಿಗಳಿಗೆ ತುಂಬಾ ಪ್ರಭಾವ ಕೂಡ ಇದೆ. ಸೊ ಇವರನ್ನ ತಾಲಿಬಾನ್ ಬಳಸ್ಕೊಳ್ಬಹುದು. ಇದೆಂಥ ರುಚಿಗಳ ಸಮುದಾಯ ಅನ್ನೋದನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಪಾಕಿಸ್ತಾನಿಗಳ ಪೊಲೀಸ್ ಸ್ಟೇಷನ್ಗೆ, ಸೇನಾ ಪೋಸ್ಟ್ಗಳಿಗೆ ನುಗ್ಗಿ ಆಯುಧ ತಗೊಂಬನ್ನಿ ಅಂದ್ರೂ ಕೂಡ ಇಲ್ಲಿನ ಯುವಕರು ಬಂದ್ಬಿಡ್ತಾರೆ ಸೀದಾ. ಅಷ್ಟು ಸೇಡಿದೆ ಪಾಕ್ನ ಪಂಜಾಬಿಗಳ ಮೇಲೆ ಇವರಿಗೆ. ಇನ್ನು ಆಗಲೇ ಹೇಳಿದಾಗ TTPಗಳು ಹೇಳಿದ್ವಲ್ಲ, ಪಾಕಿಸ್ತಾನ ತಾಲಿಬಾನ್, ಅದರಲ್ಲಿ 10,000 ಸೈನಿಕರಿದ್ದಾರೆ ಆಲ್ರೆಡಿ. ಜೊತೆಗೆ ಬಲೂಚಿಗಳು ಹಾಗೂ ಇನ್ನಿತರ ಸಣ್ಣ ಪುಟ್ಟ ಪ್ರಾಕ್ಸಿ ಗುಂಪುಗಳು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಾಚರಣೆ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, 2024ರಲ್ಲಿ ಪಾಕ್ ಏರ್ ಸ್ಟ್ರೈಕ್ ಮಾಡಿದಾಗ ಅಫ್ಘಾನಿಸ್ತಾನದ ಮೇಲೆ ಬಾರ್ಡರ್ನಲ್ಲಿ TTP ಮತ್ತು ಬಲೂಚಿಗಳು ದಿಢೀರಂತ ದಾಳಿ ಏರಿಕೆ ಮಾಡಿ ಮೆಸೇಜ್ ಪಾಸ್ ಮಾಡಿದ್ರು. ಈಗ ಪಾಕಿಸ್ತಾನ ರಾಜಧಾನಿಗೆ ಹೊಡೆದಿದೆ, ಕಾಬೂಲ್ನಲ್ಲೇ ಹೋಗಿ ತಾಲಿಬಾನಿಗಳಿಗೆ ಅಲ್ಲಿ ಹೊಡೆದು ಕೆಣಕಿದೆ. ಹೀಗಾಗಿ ಈ ಸಲ ಇನ್ನೂ ಜೋರಾಗಿ ತಾಲಿಬಾನಿಗಳು ಪ್ರತಿಕ್ರಿಯೆ ಕೊಡೋ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ಒಂದು ರೀತಿ ತುರ್ತು ಪರಿಸ್ಥಿತಿಯ ವಾತಾವರಣ ಈಗ ಘೋಷಣೆ ಮಾಡ್ಕೊಂಡಿದ್ದಾರೆ ಮುನೀರ್ ಆ್ಯಂಡ್ ಗ್ಯಾಂಗ್ ಪಾಕಿಸ್ತಾನದ ಒಳಗಡೆ. ಅವರಿಗೆ ಹೊಡೆದಿದ್ದೀವಿ ಈಗ ತಾಲಿಬಾನಿಗೆ, ನೆಕ್ಸ್ಟ್ ನಮಗೇನಾಗುತ್ತೋ ಅನ್ನೋ ಭಯ ಅವ್ರನ್ನ ಕಾಡ್ತಾ ಇದೆ. ಭಾರತ ಇದನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದೆ. ಭಾರತಕ್ಕೆ ಗೋಲ್ಡನ್ ಅಪಾರ್ಚುನಿಟಿ ರೀತಿ ಕಾಣಿಸ್ತಾ ಇದೆ. ಎರಡೂ ಕಡೆಯಿಂದ ಕಚಕ್ ಕನಿಸ್ಲಿಕ್ಕೆ ಪಾಕಿಸ್ತಾನವನ್ನು ಮಧ್ಯೆ ಸಿಕ್ಕ ಹಾಕಿಸ್ಕೊಂಡು, ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಭಾರತ ಅಂತ ಹೇಳಿ. ಸೊ POK ಸೇರಿದಂತೆ ಸುಮಾರು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆಯಲ್ಲ ಪಾರ್ಟಿಷನ್ದು, ಅಂದ್ರೆ ನಮ್ಮ ಮತ್ತು ಪಾಕಿಸ್ತಾನ ನಡುವೆ ಇರೋ ಸಿಚುವೇಶನ್ ನೋಡ್ತಾ ಇದ್ರೆ ಅದನ್ನು ಸೆಟಲ್ ಮಾಡ್ಕೊಳ್ಳಿಕ್ಕೆ ರೈಟ್ ಟೈಮಿಗೆ ಒಂದು ದೇಶ ಕಾಯ್ತಾ ಇರುತ್ತಲ್ವಾ, ಅದು ಯಾಕೋ ಬರ್ತಾ ಇದೆಯಾ ಅನ್ನೋ ಲಕ್ಷಣ ಇದೆ. ಸೊ ನೋಡೋಣ ಭಾರತ ಏನು ಗೇಮ್ ಮಾಡುತ್ತೆ ಅಂತ ಹೇಳಿ. ಈ ವಿಡಿಯೋ ಮಾಡ್ತಿರೋ ಟೈಮ್ನಲ್ಲೂ ಕೂಡ ಅಫ್ಘಾನ್ನ ಟಾಪ್ ತಾಲಿಬಾನ್ ಲೀಡರ್ ಭಾರತದಲ್ಲಿದ್ದಾರೆ. ಈಗ 7 ದಿನ, 1 ವಾರದ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. 2ನೇ ದಿನ ಆಗಿದೆ ಈಗ. ಇನ್ನೂ 3-4 ದಿನ ಅವರು ಇಲ್ಲೇ ಇರೋರಿದ್ದಾರೆ. ಸೊ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಹೋಗ್ತಾ ಇದೆ. ಏನೇ ಅಪ್ಡೇಟ್ ಆದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನು ಕೂಡ ಕೊಡ್ತಾ ಹೋಗೋ ಪ್ರಯತ್ನ ಮಾಡ್ತೀವಿ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅಲ್ಲಿ ಸ್ನೇಹಿತರೆ ನಮ್ಮ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಇರೋದಿಲ್ಲ, ಲಿಂಕ್ ಕ್ಲಿಕ್ ಮಾಡಿ ಅಂತಹ ಪ್ರಮೋಷನ್ಸ್ ಕೂಡ ಅವುಗಳಲ್ಲಿ ಇರೋದಿಲ್ಲ. ಅವು ಮೆಂಬರ್ಸ್ ಓನ್ಲಿ ವಿಡಿಯೋ ಆಗಿರುತ್ತೆ. ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ದಿನಕ್ಕೆ ₹1 ಕಮ್ಮಿ ಖರ್ಚಾಗೋ ಆ ಮೆಂಬರ್ಶಿಪ್ ಅನ್ನ ತಗೋಬಹುದು. ನಾವು ಕೊಡ್ತಿರೋ ಕಾಂಟೆಂಟ್ ಅಲ್ಲಿ ವ್ಯಾಲ್ಯೂ ಕಾಣಿಸ್ತಿದೆ ಅಂತ ಹೇಳಿದ್ರೆ ನೀವು ಅದನ್ನ ಆ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು ಜಾಯಿನ್ ಆಗೋಕೆ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗೆ ಕಾಣಿಸ್ತಿರೋ ಜಾಯಿನ್ ಬಟನ್ ಮೂಲಕವೇ ಜಾಯಿನ್ ಆಗಿಬಿಡಬಹುದು. ಆಪಲ್ ಡಿವೈಸಸ್ನ ಯೂಸ್ ಮಾಡೋರು ನಾವು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ರೌಸರ್ಗೆ ಹೋಗೋ ಮೂಲಕ ಅಲ್ಲಿಂದ ನೀವು ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.